Hi, welcome to Winner Academy of Commerce. So in this session, I am going to explain how to prepare adjusted profit and loss account. So for preparing adjusted profit and loss account, we should know about the concept of operational activity and non-operating activity, or operational income and expenses, or non-operating income and expenses. If we know these concepts very well, we can able to prepare this adjusted profit and loss account in a very easy form. So first, when it's come to the meaning of operational activity, so operational activity means activities involved in production of a product, or the activities involved till sale of a produced product. ಅಂದರೆ ಆಪರೇಷನಲ್ ಆಕ್ಟಿವಿಟಿ ಅಂತ ಬಂದಾಗ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಮಾರಾಟವನ್ನು ಮಾಡುವವರೆಗೂ ಕೂಡ ಏನೆಲ್ಲ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತೆ ಆ ಪ್ರಕ್ರಿಯೆಗಳನ್ನೆಲ್ಲವನ್ನು ಕೂಡ ಸೇರಿಸಿಕೊಂಡಂತೆ ನಾವು ಅವುಗಳನ್ನು ಆಪರೇಷನಲ್ ಆಕ್ಟಿವಿಟೀಸ್ ಅಂತೇಳಿ ಕರೀತೇವೆ. ಒಂದು ಆಪರೇಷನಲ್ ಆಕ್ಟಿವಿಟೀಸ್ ಅಂತ ಬಂದಾಗ ಅದರಲ್ಲಿ ಪ್ರಮುಖವಾಗಿ ಎರಡು ಅಂಶಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗಿ ಬರುತ್ತೆ: ಆಪರೇಷನಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆಪರೇಷನಲ್ ಇನ್ಕಮ್. ಸೊ ಆಪರೇಷನಲ್ ಎಕ್ಸ್ಪೆನ್ಸ್ ಅಂತ ಬಂದಾಗ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಮಾರಾಟವನ್ನು ಮಾಡುವವರೆಗೂ ಕೂಡ ಏನೆಲ್ಲ ಖರ್ಚು ವೆಚ್ಚಗಳನ್ನು ಮಾಡಬೇಕಾಗಿ ಬರುತ್ತೆ ಒಂದು ಕಂಪನಿ, ಅದನ್ನು ನಾವು ಆಪರೇಷನಲ್ ಎಕ್ಸ್ಪೆನ್ಸಸ್ ಅಂತ ಕರೀತೇವೆ. ಮೀನ್ಸ್ ದ ಎಕ್ಸ್ಪೆಂಡಿಚರ್ಸ್ ಇನ್ವಾಲ್ವ್ಡ್ ಇನ್ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್ or till the sale of products are called operational expenses. For examples, purchasing of raw materials, payment of wages, carriage inward, salary, commissions to salespersons, advertisement. So these are all belongs to operational expenditures, because these are the expenditures made before the selling the product. ಸೊ ಅಂದರೆ ಒಂದು ವಸ್ತುವನ್ನು ಮಾರಾಟ ಮಾಡೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಖರ್ಚುಗಳನ್ನು ಮಾಡಿರ್ತಾರೆ ಅವೆಲ್ಲವನ್ನು ಕೂಡ ನಾವು ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀವಿ. ಬೆಟರ್ ಎಕ್ಸಾಂಪಲ್ ಅಂದರೆ ಕಚ್ಚಾ ವಸ್ತುಗಳನ್ನು ಕೊಂಡುಕೊಳ್ತಕ್ಕಂಥದ್ದು, ವೇಜಸ್ ಕೂಲಿಯನ್ನು ಕೊಡ್ತಕ್ಕಂಥದ್ದು, ಕಮಿಷನ್ಸ್ಗಳನ್ನು ಪೇ ಮಾಡ್ತಕ್ಕಂಥದ್ದು, ಕ್ಯಾರೇಜ್ ಇನ್ವರ್ಡ್ಗಳನ್ನು ಪೇ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮಗೆ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ಗೆ ಬೆಟರ್ ಎಕ್ಸಾಂಪಲ್ಸ್ ಅಂತ ಆಗುತ್ತೆ. ಅದೇ ರೀತಿಯಲ್ಲಿ ಆಪರೇಷನಲ್ ಇನ್ಕಮ್ ಅಂತ ಅಂದರೆ the incomes received after selling a product or through sale of a product. ಒಂದು ವಸ್ತುವನ್ನು ಮಾರಾಟ ಮಾಡೋದ್ರಿಂದ ನಮಗೆ ಏನೆಲ್ಲ ಇನ್ಕಮ್ ಬರುತ್ತೆ ಆ ಇನ್ಕಮನ್ನು ನಾವಿಲ್ಲಿ ಆಪರೇಷನಲ್ ಇನ್ಕಮ್ಸ್ ಅಂತೇಳಿ ಕರೀತೇವೆ. ಅದೇ ರೀತಿಯಲ್ಲಿ non-operational expenses or non-operational incomes or non-operating activity ಅಂತ ಬಂದಾಗ, so non-operating activities means those activities which are not
related to producing a product or selling of a product. ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಮಾರಾಟವನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಂಬಂಧ ಇಲ್ಲದೆ ಇರತಕ್ಕಂಥ ಕೆಲವೊಂದು ಕಾರ್ಯಗಳು ಏನಿರುತ್ತೆ ಕಂಪನಿಯಲ್ಲಿ, ಅವುಗಳನ್ನು ನಾವಿಲ್ಲಿ ನಾನ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಹೇಳಿ ಕರಿತೇವೆ. ಸೊ ಈ ಒಂದು ನಾನ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಬಂದಾಗ ಕೂಡ ಅಷ್ಟೇ ನಾವು ಅದರಲ್ಲಿ ಎರಡು ಅಂಶಗಳನ್ನು ಅಬ್ಸರ್ವೇಷನ್ ಮಾಡಬೇಕು. ಒಂದು ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಆ್ಯಂಡ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ಸ್ ಅಂತ ಬಂದಾಗ ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ಸಂಬಂಧಪಡದೆ ಬೇರೆ ಏನಾದರೂ ಇತರೆ ಖರ್ಚುಗಳನ್ನು ಮಾಡ್ತಾ ಇದ್ದಾರೆ ಅಂತ ಬಂದರೆ ಅದನ್ನು ನಾವು ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀವಿ. ಸೊ ಬೆಟರ್ ಎಕ್ಸಾಂಪಲ್ ಅಂತ ಬಂದಾಗ ಡಿಪ್ರಿಸಿಯೇಷನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಾವಿಷನ್ಸ್ ಆರ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್. ಸೊ ಇವೆಲ್ಲವೂ ಕೂಡ ಏನಾಗುತ್ತಪ್ಪ ಅಂದರೆ ಈ ಒಂದು ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ಗೆ ಬೆಟರ್ ಎಕ್ಸಾಂಪಲ್ ಆಗುತ್ತೆ. ಅದೇ ರೀತಿಯಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಬಂದಾಗ ದ ಇನ್ಕಮ್ಸ್ ಜನರೇಟೆಡ್ ಅದರ್ ದ್ಯಾನ್ ಸೇಲ್ಸ್ ಆಕ್ಟಿವಿಟಿ. ಮಾರಾಟವನ್ನು ಮಾಡೋದನ್ನು ಹೊರತುಪಡಿಸಿ ನಮಗೆ ಬೇರೆ ಮೂಲಗಳಿಂದ ಏನಾದರೂ ಆದಾಯ ಬರ್ತಾ ಇದೆ ಅಂತ ಬಂದಾಗ ಅದನ್ನು ನಾವಿಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಹೇಳಿ ಕರಿತೇವೆ. ಸೊ ಇವುಗಳ ಬಗ್ಗೆ ನಮಗೆ ಮಾಹಿತಿ ಇದೆ ಅಂತ ಬಂದರೆ ಈ ಒಂದು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಸುಲಭವಾಗಿ ಪ್ರಿಪೇರ್ ಮಾಡಬಹುದಾಗಿ ಬರುತ್ತೆ. ಸೊ ಅಂದರೆ ಈ ಒಂದು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವ ಅಂಶಗಳನ್ನು ರೆಕಾರ್ಡಿಂಗ್ ಆಗಬೇಕಾಗಿ ಬರುತ್ತಪ್ಪ ಅಂದರೆ ಕೇವಲ ನಾನ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ಸ್, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಏನಿದೆ ಅವುಗಳನ್ನು ಮಾತ್ರ ಅಷ್ಟೇ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಇನ್ನು ಉಳಿದಿರ್ತಕ್ಕಂತಹ ಆಪರೇಟಿಂಗ್ ಇನ್ಕಮ್ ಮತ್ತು ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗಳನ್ನು ನಾವಿಲ್ಲಿ ರೆಕಾರ್ಡಿಂಗನ್ನು ಹಾಕೋದಿಲ್ಲ. ಸೊ ಅಂದರೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಏನಿದೆ ಆ ಇನ್ಕಮ್ಸನ್ನು ಈ ಒಂದು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡಿಂಗನ್ನು ಹಾಕಬೇಕಾಗಿ ಬರುತ್ತೆ. ನಾನ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ಸ್ ಏನಿದೆ ಅವುಗಳನ್ನು ನಾವು ಈ ಒಂದು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ರೆಕಾರ್ಡಿಂಗನ್ನು ಹಾಕಬೇಕಾಗಿ ಬರುತ್ತೆ. ಸೊ ಮೊದಲಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇತ್ತು ಅಂತ ಬಂದರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಮೊದಲಿಗೆ ಬ್ರಾಡ್ ಡೌನ್ ಮಾಡ್ಕೊಳ್ಬೇಕು. ಸೊ ನೀವು ಅಬ್ಸರ್ವೇಷನ್ ಮಾಡಿದ್ರೆ ಸ್ಕ್ರೀನ್ನ ಮೇಲೆ ಕಾಣಿಸುತ್ತೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ವಿತ್ ಇನ್ ಬ್ರಾಕೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದೆ. ಸೊ ಅಂದರೆ ಹಿಂದಿನ ವರ್ಷದಲ್ಲಿ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇದೆ ಅಂತಂದರೆ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ರೆಕಾರ್ಡಿಂಗನ್ನು ಹಾಕ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ದೆನ್ ಸೆಕೆಂಡ್ ಒನ್ ಬೈ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಅಂತ ಇದೆ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಮೀನ್ಸ್ ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಆಪರೇಷನಲ್ ಇನ್ಕಮ್, ಇಟ್ ಈಸ್ ಬಿಲಾಂಗ್ಸ್ ಟು ನಾನ್ ಆಪರೇಟಿಂಗ್ ಇನ್ಕಮ್. ಸೊ ಈ ಒಂದು ನಾನ್ ಆಪರೇಟಿಂಗ್ ಇನ್ಕಮ್ ಏನಿದೆ ಅದನ್ನು ನಾವು ಕ್ರೆಡಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಅದೇ ರೀತಿಯಲ್ಲಿ ಬೈ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂತ ಇದೆ, ಇದು ಕೂಡ ಅಷ್ಟೇ ನಾನ್ ಆಪರೇಟಿಂಗ್ ಇನ್ಕಮ್ ಆಗುತ್ತೆ, ಕ್ರೆಡಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೀವಿ. ಬೈ ನಾನ್ ಆಪರೇಟಿಂಗ್ ಇನ್ಕಮ್ಸ್ ದಟ್ ಮೀನ್ಸ್ ಇವುಗಳನ್ನು ಬಿಟ್ಟು ಇತರೆ ಯಾವುದೇ ರೀತಿಯಲ್ಲಿ ನಮಗೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಇದೆ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬರುತ್ತೆ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಮೀನ್ಸ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು
ನಮ್ಮ ಬಿಸ್ನೆಸ್ಸಿನ ಆ್ಯಕ್ಟಿವಿಟಿ ಅಲ್ಲ. ನಮ್ಮ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂದರೆ ಪ್ರೊಡಕ್ಷನ್ ಮತ್ತು ಸೇಲ್ ಮಾಡ್ತಕ್ಕಂಥದ್ದು. ಒಂದು ವೇಳೆ ನಮ್ಮ ಕಂಪನಿಯನ್ನೇ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರನೇ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಅಂತ ಬಂದಾಗ ಅದರ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ. ಬಟ್ ಪ್ರೊಡಕ್ಷನ್ ಆರ್ಗನೈಸೇಷನ್ಸಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ಅದು ನಾನ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಒಂದು ನಾನ್ ಆಪರೇಟಿಂಗ್ ಆ್ಯಕ್ಟಿವಿಟಿಯಿಂದ ಏನಾದರೂ ಇನ್ಕಮ್ ಬರ್ತಾ ಇದ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು, ಮೀನ್ಸ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಅಥವಾ ಡಿವಿಡೆಂಡ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಆಗುತ್ತೆ. ಅದೇ ರೀತಿಯಲ್ಲಿ ಯಾವುದೇ ರೀತಿಯ ನಾನ್ ಆಪರೇಟಿಂಗ್ ಇನ್ಕಮ್ ಇತ್ತು ಅಂತಂದರೆ ಅದನ್ನು ನಾವು ಕ್ರೆಡಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಸೊ ನಾನ್ ಆಪರೇಟಿಂಗ್ ಇನ್ಕಮನ್ನು ಕ್ರೆಡಿಟಲ್ಲಿ ರೆಕಾರ್ಡಿಂಗ್ ಹಾಕ್ಕೊಂಡಿದ ನಂತರ ಡೆಬಿಟಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ಸ್ಗಳನ್ನು ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ಸಲ್ಲಿ ಯಾವುದೆಲ್ಲ ಬರುತ್ತಪ್ಪ ಅಂದರೆ ಫಸ್ಟ್ ಡೆಪ್ರಿಸಿಯೇಷನ್ ಅಕೌಂಟ್ ಅಂತ ಬರುತ್ತೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಕಾಂಟ್ರಿಬ್ಯೂಷನ್ಸ್ ಟು ಡಿಬೆಂಚರ್ಸ್ ರಿಡೆಂಪ್ಷನ್ಸ್ ಫಂಡ್, ಗುಡ್ವಿಲ್ ರಿಟರ್ನ್ ಆಫ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ಸ್, provision for taxation, proposed dividend account, loss on sale of assets, or any items which are belongs to non-operational expenditures. ಇವುಗಳನ್ನು ಬಿಟ್ಟು ಬೇರೆ ಯಾವುದೇ ರೀತಿ ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಇದೆ ಅಂತಂದರೂ ಕೂಡ ಅವೆಲ್ಲವನ್ನು ಕೂಡ ನಾವು ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಸೊ ರೆಕಾರ್ಡಿಂಗನ್ನು ಹಾಕಿದ ನಂತರ ಕ್ಲೋಸಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಏನಿದೆ ಅಂದರೆ ಕರೆಂಟ್ ಇಯರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಏನಿದೆ ಅದನ್ನು ನಾವು ಕ್ರೆಡಿಟಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಹೇಳಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಹಾಕಿಕೊಂಡ ನಂತರ ರೆಕಾರ್ಡಿಂಗನ್ನು ಮಾಡಿದ ನಂತರ ಬ್ಯಾಲೆನ್ಸಿಂಗ್ ಏನು ಬರುತ್ತೆ, ಸೊ ಒಂದು ವೇಳೆ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಅಮೌಂಟ್ ಕಮ್ಮಿ ಇದ್ದರೆ ಅದನ್ನು ನಾವು ಬೈ ಫಂಡ್ ಫ್ರಮ್ ಆಪರೇಷನ್ ಅಂತ ಕರಿತೀವಿ. ಇದನ್ನು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಬರೀಬೇಕಾದ್ರೆ ಅಥವಾ ಪ್ರಿಪೇರ್ ಮಾಡಬೇಕಾದ್ರೆ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಕಮ್ಮಿ ಇತ್ತು ಅಂತ ಬಂದಾಗ ಅದನ್ನು ನಾವು ಟು ಫಂಡ್ ಟು ಆಪರೇಷನ್ ಅಂತ ಕರಿತೀವಿ. ಇದನ್ನು ಕೂಡ ಅಷ್ಟೇ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕಾಗಿ ಬರುತ್ತೆ. ದಟ್ ಮೀನ್ಸ್ ಅಪ್ಲಿಕೇಶನ್ ಸೈಡಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕಾಗಿ ಬರುತ್ತೆ. ಒಂದು ವೇಳೆ ಫಂಡ್ ಫ್ರಮ್ ಆಪರೇಷನ್ ಅಂತ ಇದ್ದರೆ ಅದನ್ನು ಸೋರ್ಸಸ್ ಸೈಡಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಫಂಡ್ ಟು ಆಪರೇಷನ್ಸ್ ಅಂತ ಇದ್ದರೆ ಅದನ್ನು ಅಪ್ಲಿಕೇಶನ್ ಸೈಡಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾಗಿದ್ದರೆ ಅಪ್ಲಿಕೇಶನ್ ಸೈಡಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನೀವು ಅದನ್ನು ತಿಳ್ಕೊಳ್ತೀರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಸೊ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಫಂಡ್ ಫ್ರಮ್ ಆಪರೇಷನ್ಸ್ ಅಂತ ಇದೆ. ಸಿ ಒಂದು ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೊಟ್ಟಿದ್ದಾರೆ. ಡೆಬಿಟಲ್ಲಿ ಕೆಲವೊಂದು ಎಕ್ಸ್ಪೆಂಡಿಚರ್ಸನ್ನು ರೆಕಾರ್ಡಿಂಗನ್ನು ಹಾಕಿದ್ದಾರೆ, ಕ್ರೆಡಿಟಲ್ಲಿ ಇನ್ಕಮ್ಸನ್ನು ರೆಕಾರ್ಡಿಂಗನ್ನು ಮಾಡಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪ್ರೇಷನ್ ಮಾಡೋದ್ರ ಮುಖಾಂತರವಾಗಿ ಫಂಡ್ಸ್ ಫ್ರಮ್ ಆಪರೇಷನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಬಟ್ ಫೈಂಡ್ ಔಟ್ ಮಾಡಬೇಕು ಅಂತ ಬಂದಾಗ ನಾನು ಆಗಲೇ ಹೇಳ್ದಂಗೆ ಯಾವುದು ಆಪರೇಷನಲ್ ಆ್ಯಕ್ಟಿವಿಟಿ ಆಗುತ್ತೆ, ಯಾವುದು ನಾನ್ ಆಪರೇಷನಲ್ ಆ್ಯಕ್ಟಿವಿಟಿ ಆಗುತ್ತೆ, ಅವುಗಳನ್ನ ನಾವು ಮೊದಲಿಗೆ ಇಲ್ಲಿ ಐಡೆಂಟಿಫಿಕೇಷನ್ ಮಾಡಿಕೊಳ್ಬೇಕು. ಸೊ ಆಪರೇಷನಲ್ ಆ್ಯಕ್ಟಿವಿಟಿ ಇದ್ದರೆ ಅದನ್ನು ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ರೆಕಾರ್ಡಿಂಗನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನ್ ಆಪರೇಟಿಂಗ್ ಆ್ಯಕ್ಟಿವಿಟಿಗಳು ಏನಿದೆ ಅಂದರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಮಾರಾಟವನ್ನು ಮಾಡೋದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಕೆಲಸ ಕಾರ್ಯಗಳು ಇರುತ್ತೆ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪೆಂಡಿಚರ್ಸ್ ಅಥವಾ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಕಮ್ಸ್ ಏನಿದೆ ಅದನ್ನು ನಾವಿಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಸೊ ಅದರಿಂದ ಮೊದಲಿಗೆ ಬಂದಾಗ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಇದೆ. ಸೊ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಮೀನ್ಸ್ ಇಟ್ ಈಸ್ ಎ ಪಾರ್ಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಸೊ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕು, ಅದನ್ನು ಮಾರಾಟ ಮಾಡಬೇಕು ಅಂತ ಬಂದಾಗ ನಮಗೆ ಹಲವಾರು ರೀತಿಯ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಅದರಿಂದ ನಾವು ಅದನ್ನು ಆಪರೇಷನಲ್ ಆ್ಯಕ್ಟಿವಿಟಿ ಅಂತ ಟ್ರೀಟ್ ಮಾಡ್ಬೋದು ಅಥವಾ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಅಂತ ಟ್ರೀಟ್ ಮಾಡ್ಬೋದು. ಸೊ ಈ ಒಂದು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತಕ್ಕಂಥದ್ದು ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಆಗೋದ್ರಿಂದ
ನಾವು ಇದನ್ನು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆಕಾರ್ಡಿಂಗನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ದೆನ್ ಸೆಕೆಂಡ್ ಒನ್ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಇದೆ. ಸೊ ಡಿಪ್ರಿಸಿಯೇಷನ್ ಅಕೌಂಟ್ ಅಂತಕ್ಕಂಥದ್ದು ಒಂದು ಕಂಪನಿಯಲ್ಲಿ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಆಗದೇ ಇರಲಿ, ಇದು ಕಾಮನ್ ಆಗಿ ನಾವು ಲೆಸ್ ಮಾಡಲೇಬೇಕಾಗತ್ತೆ. ಅಂದರೆ ಒಂದು ವರ್ಷದಲ್ಲಿ ಏನೇ ವಸ್ತುಗಳನ್ನು ಉತ್ಪಾದನೆ ಮಾಡಲಿಲ್ಲ ಅಂದರೂ ಕೂಡ ಮೆಷಿನರಿಯ ಮೇಲೆ ನಾವು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ಕೊಳ್ತೀವಿ. ಸೊ ಅಂದರೆ ಏನಾಗುತ್ತೆ, ವಸ್ತುಗಳನ್ನು ಉತ್ಪಾದನೆ ಮಾಡಿಲ್ದಿರ ಇದ್ದರೂ ಕೂಡ ಈ ಒಂದು ಎಕ್ಸ್ಪೆಂಡಿಚರ್ಸ್ ಬರೋದ್ರಿಂದ ಇದನ್ನು ಕೂಡ ನಾವು ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಸೊ ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಆಗೋದ್ರಿಂದ ಇದನ್ನು ನಾವೇನು ಮಾಡಬೇಕಾಗುತ್ತಪ್ಪ ಅಂದರೆ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕಾಗಿ ಬರುತ್ತೆ. ದೆನ್ ಕ್ಲೀನಿಂಗ್ ಚಾರ್ಜಸ್ ಅಂತ ಇದೆ. ಸೊ ಈ ಕ್ಲೀನಿಂಗ್ ಚಾರ್ಜಸ್ ಅಂತಕ್ಕಂಥದ್ದು ಪಾರ್ಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಆಗುತ್ತೆ. ದಟ್ ಮೀನ್ಸ್ ಪ್ರೊಡಕ್ಷನ್ ಪರ್ಪಸ್ಗೋಸ್ಕರ ಅಥವಾ ಸೇಲ್ ಮಾಡೋದಕ್ಕಿಂತ ಮುಂಚಿತವಾಗಿ ಕಂಪನಿಯಲ್ಲಿ ಶುಚಿತ್ವವನ್ನು ಮಾಡಬೇಕಾಗೋದ್ರಿಂದ ನಾವು ಇದನ್ನು ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಅಂತ ಟ್ರೀಟ್ ಮಾಡ್ತೇವೆ. ಅಂದರೆ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ದೆನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮೀನ್ಸ್ ದ ಎಕ್ಸ್ಪೆಂಡಿಚರ್ಸ್ ವಿಚ್ ಆರ್ ಮೇಡ್ ಬಿಫೋರ್ ಎಸ್ಟಾಬ್ಲಿಷ್ಮೆಂಟ್ ಆರ್ ಬಿಫೋರ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಆರ್ಗನೈಸೇಷನ್. ಒಂದು ಕಂಪನಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಖರ್ಚುಗಳನ್ನು ಮಾಡಿರ್ತಾರೆ ಅದನ್ನು ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದು ಪ್ರೊಡಕ್ಷನ್ ಆ್ಯಕ್ಟಿವಿಟಿಗೆ ಸಂಬಂಧಪಡದೇ ಇರೋದ್ರಿಂದ ಇದನ್ನು ನಾವಿಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅದರಿಂದ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಗುಡ್ ವಿಲ್ ಅಕೌಂಟ್ ಅಂತ ಇದೆ. ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್, ದಟ್ ಮೀನ್ಸ್ ಇಲ್ಲಿ ಗುಡ್ ವಿಲ್ ಅಕೌಂಟ್ ಮೀನ್ಸ್ ನಥಿಂಗ್ ಬಟ್ ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಆಗುತ್ತೆ. ಸೊ ಗುಡ್ ವಿಲ್ ರಿಟರ್ನ್ ಆಫ್ ಅಂತಕ್ಕಂಥದ್ದು ಇರೋದ್ರಿಂದ ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಅವ್ರ ಪ್ರಾವಿಷನ್ಸ್ ಅಂತ ಬಂದಾಗ ಇದು ಎಕ್ಸ್ಪೆಂಡಿಚರ್ಸ್ ಆಗೋದಿಲ್ಲ, ಬಿಕಾಸ್ ಏನೋ ಪ್ರಾವಿಷನ್ಸ್ ಆಗಿದೆ, ನಾವು ಯಾವುದೇ ರೀತಿ ಟ್ಯಾಕ್ಸನ್ನು ಪೇ ಮಾಡಿಲ್ಲ. ಸೊ ಪೇ ಮಾಡಿದ್ರೆ ಅದು ನಮಗೆ ಎಕ್ಸ್ಪೆಂಡಿಚರ್ಸ್ ಆಗುತ್ತೆ. ಪ್ರಾವಿಷನ್ಸ್ ಅಂತ ಇರೋದ್ರಿಂದ ಇದನ್ನು ನಾವಿಲ್ಲಿ ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಅದರಿಂದ ಇದನ್ನು ಕೂಡ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಡೆಬಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೀವಿ. ಪ್ರಪೋಸ್ಡ್ ಡಿವಿಡೆಂಡ್ ಇದು ಕೂಡ ಅಷ್ಟೇ ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಅಂತ ಆಗುತ್ತೆ. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಕನ್ವೇಯನ್ಸ್ ಅಲೋಯನ್ಸಸ್ ಪಾರ್ಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ or expenditures incurred before the sales of a product. ಇದನ್ನು ನಾವು ಆಪರೇಟಿಂಗ್ ಎಕ್ಸ್ಪೆಂಡಿಚರ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಕನ್ವೇಯನ್ಸ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಸೇಲ್ಸ್ ಏಜೆಂಟ್ ಆಗಿರ್ಬೋದು ಅಥವಾ ಸೇಲ್ಸ್ ಮ್ಯಾನೇಜರ್ಸ್ ಆಗಿರ್ಬೋದು ಅಥವಾ ಎಂಪ್ಲಾಯಿಗಳಾಗಿರ್ಬೋದು, ಎಲ್ಲರೂ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡಬೇಕಾಗತ್ತೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಅಂತ ಬಂದಾಗ ಅಂಥ ಸಂದರ್ಭಗಳಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಏನೋ ಕೆಲವೊಂದು ಖರ್ಚುಗಳನ್ನು ಮಾಡಿರಬಹುದಾಗಿ ಬರುತ್ತೆ. ಅದನ್ನು ನಾವಿಲ್ಲಿ ಕನ್ವೇಯನ್ಸ್ ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀವಿ ಅಥವಾ ಕನ್ವೇಯನ್ಸ್ ಅಲೋಯನ್ಸಸ್ ಅಂತ ಕರಿತೀವಿ. ಸೊ ಇದು ಪಾರ್ಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ ಇದನ್ನು ನಾವು ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಇದನ್ನು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆಕಾರ್ಡಿಂಗನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ದೆನ್ ಕ್ರೆಡಿಟ್ ಸೈಡ್ ಅಂತ ಬಂದಾಗ ಗ್ರಾಸ್ ಪ್ರಾಫಿಟ್ ಇದೆ. ಸೊ ಗ್ರಾಸ್ ಪ್ರಾಫಿಟ್ ಅಂತ ಬಂದಾಗ ಪಾರ್ಟ್ ಆಫ್ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಆರ್ ಸೇಲ್ಸ್ ಆ್ಯಕ್ಟಿವಿಟಿ, ಮಾರಾಟ ಮಾಡೋದ್ರಿಂದ ಏನು ಬಂದಿದೆ ಇನ್ಕಮ್, ಅದರಲ್ಲಿ ನಾವು ಗ್ರಾಸ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ತೀವಿ. ಆಪರೇಷನಲ್ ಇನ್ಕಮ್ ಅಂತಲೇ ಆಗುತ್ತೆ ಯೂಶ್ವಲ್ ಆಗಿ ಇದು. ಸೊ ಅದರಿಂದ ನಾವು ಇದನ್ನು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ದೆನ್ ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ನಾನ್ ಆಪರೇಟಿಂಗ್ ಇನ್ಕಮ್ ಕ್ರೆಡಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕಾಗಿ ಬರುತ್ತೆ. ದೆನ್ ನೆಟ್ ಪ್ರಾಫಿಟ್ ಇದೆ. ಸೊ ಇದನ್ನು ರೆಕಾರ್ಡಿಂಗ್ ಹಾಕ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಈಗ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬಂದಾಗ ನಾನ್ ಆಪರೇಷನಲ್ ಇನ್ಕಮ್ಸನ್ನು ಕ್ರೆಡಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸನ್ನು ಡೆಬಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಸೊ ಈ ಪ್ರಾಬ್ಲಮಲ್ಲಿ
ಓಪನಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸನ್ನು ಕೊಟ್ಟಿಲ್ಲ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸನ್ನು ಓಪನಿಂಗಲ್ಲಿ ಕೊಡದೇ ಇರೋದ್ರಿಂದ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ನಾವಿಲ್ಲಿ ನಿಲ್ ಅಂತ ಟ್ರೀಟ್ ಮಾಡ್ತೀವಿ. ದೆನ್ ಇನ್ಕಮ್ ಅಂತ ಬಂದಾಗ ಇರ್ತಕ್ಕಂಥದ್ದು ಕೇವಲ ಒಂದೇ ಒಂದು ಇನ್ಕಮ್, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಇದೆ. ಸೊ 5,000 ರೂಪಾಯಿ ಅಷ್ಟು ಅಮೌಂಟನ್ನು ಕರೆಕ್ಟ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಳಿ. ದೆನ್ ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಏನೆಲ್ಲ ಇರುತ್ತೆ, ಡೆಪ್ರಿಸಿಯೇಷನ್ ಅಕೌಂಟ್ 4,000 ರೂಪಾಯಿ ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 3,000 ರೂಪಾಯಿ ಇದೆ, ಗುಡ್ ವಿಲ್ ರಿಟರ್ನ್ ಆಫ್ 2,000 ರೂಪಾಯಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ 3,000, ಪ್ರಪೋಸ್ಡ್ ಡಿವಿಡೆಂಡ್ 6,000. ಸೊ ಇವೆಲ್ಲವೂ ಕೂಡ ನಾನ್ ಆಪರೇಷನಲ್ ಎಕ್ಸ್ಪೆಂಡಿಚರ್ಸ್ ಆಗೋದ್ರಿಂದ ಡೆಬಿಟಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಳಿ. ದೆನ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಇದೆ 34,000 ರೂಪಾಯಿ. ಈ 34,000 ರೂಪಾಯಿ ಯಾವುದಪ್ಪ ಅಂದರೆ ನಮ್ಮ ಕರೆಂಟ್ ಇಯರ್ನ ನೆಟ್ ಪ್ರಾಫಿಟ್ ಏನಿದೆ, ದಟ್ ಮೀನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನು ನಾವು ಕರೆಂಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಟ್ರೀಟ್ ಮಾಡ್ಕೊಳ್ತೀವಿ. ಸೊ ಅದನ್ನು ನಾವಿಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಹೇಳಿ 34,000 ರೂಪಾಯಿನ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಸೊ ರೆಕಾರ್ಡಿಂಗ್ ಹಾಕಿದ ನಂತರದಲ್ಲಿ ಏನಾಗುತ್ತೆ, ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಅಮೌಂಟ್ ಕಮ್ಮಿ ಇದೆ. ಸೊ ಅದರಿಂದ ಡಿಫ್ರೆನ್ಸಿಯೇಷನ್ ಅಮೌಂಟನ್ನು ನಾವಿಲ್ಲಿ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳಿ ಕ್ರೆಡಿಟ್ ಸೈಡಲ್ಲಿ 47,000 ರೂಪಾಯಿಯಷ್ಟು ಅಮೌಂಟನ್ನು ರೆಕಾರ್ಡಿಂಗನ್ನು ಹಾಕ್ಕೊಳ್ತಾರೆ. ಸೊ ಈ ರೀತಿಯಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಫಂಡ್ಸ್ ಫ್ರಮ್ ಆಪರೇಷನ್ಸನ್ನು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇದೆ ಅದನ್ನು